ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದೋಸೆ ಮತ್ತು ಇಡ್ಲಿಗೆ ಚಟ್ನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದರಲ್ಲಿ ಚಟ್ನಿನಲ್ಲಿ ಬಳಸಿರ್ತಕ್ಕಂಥ ಇಂಡಿಗ್ರೇಟ್ಸ್ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಮೊದಲಿಗೆ ಬಾಣಲಿಯನ್ನು ಕಾಯೋದಕ್ಕೆ ಇಟ್ಬಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅವೆರಡೂ ಕೂಡ ಸಮ ಪ್ರಮಾಣದಲ್ಲಿ ಇರಲಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಅಂದರೆ ಬೇಗ ಬ್ಲ್ಯಾಕ್ ಕಲರಿಗೆ ಬಂದುಬಿಡುತ್ತೆ ಅದು. ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಬ್ರೌನ್ ಕಲರಲ್ಲಿದೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಮತ್ತು ಶೇಂಗಾ ಬೀಜನ ಹುರ್ಕೊಳ್ಳೋಣ. ಶೇಂಗಾ ಬೀಜ ಸ್ವಲ್ಪ ಹಾಕಿದರೂ ಸಾಕು. ಈಗ ಶೇಂಗಾ ಬೀಜನ ಹುರಿತಾ ಇದ್ದೀವಿ. ಶೇಂಗಾ ಬೀಜ ಹುರಿದಾದ ನಂತರ ಮತ್ತು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಟಿರೋಂಥ ಈರುಳ್ಳಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿದ್ದೀನಿ. ನೀವು ಬೇಕಂದರೆ ದೊಡ್ಡ ಹೋಳು ಕೂಡ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಅದು ಕೂಡ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರೋ ರೀತಿಯಲ್ಲಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಯಾವ್ಯಾವ ವಸ್ತುಗಳನ್ನು ಫ್ರೈ ಮಾಡ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇದ್ರೇ ಚೆನ್ನಾಗಿ. ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನೂ ಕೂಡ ಈರುಳ್ಳಿ ಜೊತೆಗೇ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಬೇಕು. ಇದು ಪುದೀನ. ನೋಡಿ, ಪುದೀನ, ಹಸಿ ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಕೂಡ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗಿರೋಂಥವು, ಆರೋಗ್ಯಕ್ಕೆ ತುಂಬ ಒಳ್ಳೆಯವು. ನಾವು ಇವನ್ನ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಕೂಡ, ಅದರಲ್ಲೂ ಬೆಳಗಿನ ತಿಂಡಿಗೆ ಈ 3 ಐಟಮನ್ನು ಯೂಸ್ ಮಾಡಿದರೆ ನಮಗೆ ಈ ಗ್ಯಾಸ್ಟ್ರಿಕ್ ಇರೋ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಎದೆ ಉರಿ ಆಗಿರ್ಬೋದು, ಈ ಥರದ್ದು ಯಾವುದೂ ಬರೋದಿಲ್ಲ. ಆದ್ದರಿಂದ ಈ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಗೇ ಹಾಕ್ಬೋದು ಚಟ್ನಿಗೆ. ಆದರೆ ನಾನಿಲ್ಲಿ ಫ್ರೈ ಮಾಡಿ ಡಿಫ್ರೆಂಟಾಗಿರೋ ಟೇಸ್ಟ್ ಇರುತ್ತೆ ಅಂತೇಳ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇವಿಷ್ಟು ಐಟಮ್ ಕೂಡ ಫ್ರೈ ಮಾಡ್ಕೊಬಿಡಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಫ್ರೈ ಮಾಡಿಕೊಂಡು ನೋಡಿ, ಅವನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಹಾಕೋಂಥ ಐಟಮ್ ಎಲ್ಲ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ, ಹೆಲ್ತ್ಗೂ ತುಂಬ ಹೆಲ್ಪ್ ಆಗಿರುತ್ತೆ. ಈಗ ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಆದಷ್ಟು ಕಡಿಮೆ ಯೂಸ್ ಮಾಡಿರಿ ಅಡುಗೆಗೆ. ಯಾಕೆಂದರೆ ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಎರಡನ್ನೂ ಕೂಡ ಹೋಲಿಸ್ಕೊಂಡ್ರೆ ಒಣಮೆಣ್ಸಿಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಆದಷ್ಟು ಎಲ್ಲ ಐಟಮ್ ಎಲ್ಲ ಕೂಡ ಅಡುಗೆಗಳಿಗೂ ಒಣಮೆಣ್ಸಿಕಾಯಿ ಯೂಸ್ ಮಾಡಿದರೆ ಬೆಸ್ಟು. ನೋಡಿ, ಈ ಒಣಮೆಣ್ಸಿಕಾಯಿ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಯಾಕೆಂದರೆ ಈ ಘಾಟು ಮನೆಯೆಲ್ಲ ಘಾಟ್ ಆಗಿಬಿಡುತ್ತೆ ಒಣಮೆಣ್ಸಿಕಾಯಿದು ಘಾಟು. ಈಗ ಒಣಮೆಣ್ಸಿಕಾಯಿ ಹುರಿದು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಯಾಕೆಂದರೆ ಒಗ್ಗರಣೆ ಸ್ವಲ್ಪ ತಣ್ಣಗಾಗಬೇಕು. ಒಗ್ಗರಣೆ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ ಚಟ್ನಿ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕಿ ಉದ್ದಿನಬೇಳೆ ಹಾಕಿ ಕರಿಬೇವಿದ್ರೆ ಹಾಕ್ಬೋದು. ಅದಕ್ಕೆ ಒಣಮೆಣ್ಸಿಕಾಯಿ. ನೋಡಿ, ಒಣಮೆಣ್ಸಿಕಾಯಿ ರುಬ್ಲಿಕ್ಕೂ ಹಾಕಿದ್ದೀನಿ, ಒಗ್ಗರಣೆಗೇನೂ ಹಾಕಿದ್ದೀನಿ. ಅವು ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ರಿ. ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ಈಗ ಮಿಕ್ಸಿಗೆ ಏನೇನು ರೆಡಿ ಮಾಡ್ಕೊಳ್ಳೋಣ ಅಂದರೆ, ಈಗ ಹಾಕಿರೋಂಥ ಐಟಮ್ ಜೊತೆಗೆ ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ, ಇದು ಬೆಲ್ಲ, ನಂತರ ಹುಣಸೆಹಣ್ಣಿನ ರಸ. ಹುಣಸೆಹಣ್ಣಿನ ಜಾಸ್ತಿ ಹಾಕ್ಬಿಟ್ರೆ ಸ್ವಲ್ಪ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೋದು. ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಈಗ ಚಟ್ನಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹಾಕಿ ನೀರು. ಆ ಉದ್ದಿನಬೇಳೆ ಮತ್ತು ಕಡಲೆಬೇಳೆಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗ್ಬೋದು. ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ. ಈಗ ಯಾವುದೇ ಒಂದು ಸಾಂಬಾರಿಗೂ ಸ್ವಲ್ಪ ಬೆಲ್ಲ ಹಾಕಿದರೂ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಬೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು ಅಡುಗೆಗೆ. ಈಗ ಒಗ್ಗರಣೆ ತಣ್ಣಗಾಗಿದೆ. ಈಗ ಅದನ್ನು ಚಟ್ನಿಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು ಸರಿ ಟ್ರೈ ಮಾಡಿ. ಡಿಫ್ರೆಂಟಾಗೂ ಇರುತ್ತೆ ಮತ್ತು ಪದೇ ಪದೇ ಈ ಥರ ಮಾಡಿದರೆ ತಿನ್ನಬೇಕು ಅನಿಸುತ್ತೆ. ಈಗ ಒಗ್ಗರಣೆ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಬೇಕಾಗಿರೋಂಥ ಐಟಮ್ಗಳು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಹೆಚ್ಚಿರೋಂಥ ಈರುಳ್ಳಿ, ಪುದೀನ ಮತ್ತು ಒಣಮೆಣ್ಸಿಕಾಯಿ,
ಕಡಲೆಬೇಳೆ ಇದು ಬೆಳ್ಳುಳ್ಳಿ ಮತ್ತು ಹಸಿಶುಂಠಿ, ಬೆಲ್ಲ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಹುಣಸೆ ರಸ, ಇಷ್ಟು ಐಟಮ್ಗಳು. ಇದ್ರ ಜೊತೆಗೆ ಶೇಂಗಾ ಬೀಜ ಇಷ್ಟನ್ನು ಕೂಡ ಚಟ್ನಿ ಬಳಸಲಾಗಿದೆ.